ಈ ಕಡೆ ತೋರಿಸಿ. ಇವತ್ತು ವಿರೋಧ ಆಯ್ಕೆ ಮಾಡಿದ್ದಾರೆ. ಸರ್ವ ಸದಸ್ಯರು ಸಹ ಇವತ್ತು ನನಗೆ 22 ಜನ ಸದಸ್ಯರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನನಗೆ ಸಹಾಯ ಮಾಡೋರೆ. ಅದು ಚಿರಋಣಿ ಆಗಿರ್ತೀನಿ. ಇದು ಮೂಲ ಕಾರಣ ನನಗೆ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀನಣ್ಣರವರು ಇವಾಗ ಭಾಳ ಇದಕ್ಕೆಲ್ಲ ಶ್ರಮಪಟ್ಟು ನನ್ನ ಪಕ್ಷಕ್ಕೋಸ್ಕರ ಶ್ರಮಪಟ್ಟು ಬೇರೆ ಪಕ್ಷದಿಂದ ಕರ್ಕೊಂಡು ಕಾಂಗ್ರೆಸ್ ಪಕ್ಷ ಇದು ಮಾಡಬೇಕು ಅಂತೇಳಿ ದಯವಿಟ್ಟು ಭಾಳ ಶ್ರಮಪಟ್ಟು ಮೇನ್ ಅವ್ರಿಗೆ ನಾನು ಕೃತಜ್ಞತೆ ಹೇಳ್ತೀನಿ. ನಮ್ಮ ಎಮ್.ಎಲ್.ಎ. ಶ್ರೀನಿವಾಸ್ ಅವರಿಗೆ ಕೃತಜ್ಞತೆ ಮೊದಲನೇದಾಗಿ. ಸಾಕಷ್ಟು ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿದ್ದು, ಅಭಿವೃದ್ಧಿ ಅನ್ನೋದು ವಿಚಾರದಲ್ಲಿ ಮರೀಚಿಕೆ ಏನಾರಾಗಿತ್ತು, ಮುಂದೆ ಏನಾದ್ರು ಆಗುತ್ತಾ? ಖಂಡಿತ ಸರ್, ಖಂಡಿತ ಮರೀಚಿಕೆ ಇಲ್ಲ. ಕ್ಷೇತ್ರದಲ್ಲಿ ಪಂಚಾಯತಿ ಮಟ್ಟಿಗೆ ಆಗಲೇ ಇರ್ಬೋದು, ಆದರೆ ಕ್ಷೇತ್ರದ ಎಮ್.ಎಲ್.ಎ. ಪ್ರತಿಯೊಂದು ಗ್ರಾಮಕ್ಕೂ ನಮ್ಮೂರಿಗೂ ನಮಗೆ 1 ಕೋಟಿ ರೂಪಾಯಿ ಕೆಲಸ ಮಾಡೋರೆ. ಯಾವುದೋ ಮೂಲಭೂತ ಸಹಕರಿಸೋ ಬಾಧ್ಯತೆ ಕೊಟ್ಟಿಲ್ಲದ್ರಿಂದ ಈಗ ಪ್ರತಿಯೊಂದು ಏನು 6-7 ತಿಂಗಳಾಯಿತು ಎಲ್ಲ ಸರ್ವ ಸದಸ್ಯರ ಸಮ್ಮುಖದಲ್ಲಿ ಎಲ್ಲರೂ ಸಮ್ಮತದಿಂದ ಅವನ ಎಲ್ಲರನ್ನೂ ಒಂದು ರೀತಿಯಲ್ಲಿ ತಗೊಂಡು ಕೆಲಸ ಮೊದಲು ಆದ್ಯತೆ ಕೊಡದೆ ಮೂಲಭೂತ ಸೌಕರ್ಯಕ್ಕೆ ಚರಂಡಿ ಇರ್ಬೋದು, ಕ್ಲೀನಿಂಗ್ ಇರ್ಬೋದು ಮತ್ತು ಐಟಿ ಮೊದಲು ಆದ್ಯತೆ ಕೊಡ್ತೀವಿ ಸರ್. ಮೊದಲು ಅಧ್ಯಕ್ಷರ ಸ್ಥಾನಕ್ಕೆ ತುಂಬಾ ಜಿದ್ದಾಜಿದ್ದಿ ಇತ್ತು ಕೆಲವು ದಿವಸದಿಂದ, ಈಗ ಅದು ಕೊನೆಗೊಂಡಿದೆ. ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್? ಜಿದ್ದಾಜಿದ್ದಿ ಏನಿಲ್ಲ, ಮಾತು ಕೊಟ್ಟಿದ್ರು, ಮಾತು ಕೊಟ್ಟು ಬರ್ಬೇಕು ಇಟ್ಕೊಂಡಿಲ್ಲ. ಅದಕ್ಕೆ ನಮ್ಮ ಲೀಡರ್ಗಳು ಪರೋಕ್ಷವಾಗಿ ನಮ್ಮ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಸೇರಿ ಅವರು ಪಾಪ 10 ತಿಂಗಳಿಗೆ ಅಂತ ಹೇಳಿದಾಗ ಕೊಡಲಿಲ್ಲ. ಅದು ನಮ್ಮ ಪರೋಕ್ಷವಾಗಿ ನಮ್ಮ ಲೀಡರ್ಗಳ ಸೇರಿ ಒಂದು ಅವಿಶ್ವಾಸ ತಂದ ದಿವಸ ಮಾತಿನ ಪರ ಯಾರೇನು ಹೋಗಿಲ್ಲ. ಈಗ 10 ತಿಂಗಳಿಗೆ ಕೊಡ್ತೀನಿ ಅಂದಾಗ 6-7 ತಿಂಗಳಾಯ್ತು ಅಷ್ಟೇ. ಇನ್ನು ಇವರು ಮಾತಿನ ಪರ ಕೊಡಲಿಲ್ಲ ಅಂದಾಗ ಹೋದ್ರು, ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೋದ್ರು ಅಷ್ಟೇ, ಬೇರೆ ಏನಿಲ್ಲ. ಈ ಹಿಂದೆ ಕೂಡ ತಮಗೆ ಅನ್ಯಾಯ ಆಗಿತ್ತು ಅಧ್ಯಕ್ಷರ ಸ್ಥಾನದಲ್ಲಿ, ಇದ್ರ ಬಗ್ಗೆ ಹೇಳಕ್ಕೆ ಸರ್? ಅನ್ಯಾಯ ಆಗಿತ್ತು ಅಂದರೆ ಪಕ್ಷದಿಂದ ಏನು ಮಾಡೋಕ್ಕಲ್ಲ, ಸಹಜ ಅವೆಲ್ಲ. ಹಿಂದೇನಾಗಿತ್ತು, ಹಿಂದೆ ಸೋಲು ಗೆಲುವು ಇದ್ದೇ ಇರ್ತದೆ. ಇವತ್ತು ಸೋಲು ಗೆಲುವು ಮತ್ತು ತಾಳ್ಮೆನೇ ಇವತ್ತು ನನಗೆ ಜಯ ಅಂತ ನಾನು ಹೇಳ್ತೀನಿ ಸರ್. ನ್ಯಾಯ ಸಿಕ್ಕಿದೆಯಾ? ಖಂಡಿತ ಸರ್. ಇವತ್ತು ನಾನು ತಾಳ್ಮೆನೇ ನನಗೆ ಇವತ್ತು ಜಯ. ಯಾವತ್ತು ಸೋಲು ಮಾಮೂಲಿ ಸರ್, ರಾಜಕೀಯ ಅಂದಮೇಲೆ ಸೋಲು ಗೆಲುವು ಎಲ್ಲ. ಇವತ್ತು ಎಂತೆಂಥವ್ರು ಸೋಲು ಗೆಲುವು ಆಗೈತೆ, ಆದರೆ ತಾಳ್ಮೆ ಇರ್ತೀವಲ್ಲ, ತಾಳ್ಮೆ ಇದ್ಕೊಂಡು ರಾಜಕೀಯ ಮಾಡ್ಕೊಳೋದು ಅದೇ ಮುಂದಿನ ಗೆಲುವು ಅಂತ. ಇವತ್ತು ಯಾವುದೋ ಅಧಿಕಾರ ಶಾಶ್ವತ ಇಲ್ಲ. ಅಧಿಕಾರ 2 ತಿಂಗಳು ಸಿಗ್ತಾ 3 ತಿಂಗಳು ನಾವು ಮಾಡೋ ಕೆಲಸ, ನಾವು ನಡ್ಕೊಳ್ಳೋ ರೀತಿ ಒಳಗೆ ನಮಗೆ ಜನ ಬೆಂಬಲ ಕೊಡ್ತಾರೆ. ಬದಲಾವಣೆ ಅಂತ ಬಂದರೆ ನಮ್ಮ ಪಂಚಾಯತಿ ವ್ಯಾಪ್ತಿಯ ಬದಲಾವಣೆ ಅಂತ ಖಂಡಿತ ಸರ್. ನಾವು ಹಿಂದೆ ಇವತ್ತೇ ಅಂತಲ್ಲ, 2015ದಿಂದನೂ ಇವತ್ತು ನಮ್ಮ ಮನೆಯವರಾಗಿರ್ಬೋದು, ನಮ್ಮ ಪತಿಯವರಾಗಿದ್ರು, ನಾನು 2015 ಮೆಂಬರ್ ಆದಾಗಿಂದನೂ ನಮ್ಮ ಎಲ್ಲ 16 ಹಳ್ಳಿಗೂ ಸಹ ಶ್ರಮಪಟ್ಟು ನಮ್ಮ ಅಧ್ಯಕ್ಷ, ಅವಾಗಿನ ಅಧ್ಯಕ್ಷ ನಾಗರಾಜರು, ನಮ್ಮ ಮುಖಂಡ ಮುಂದಾಜನೆ ಎಲ್ಲ ನಾವು ನರಸಿಂಹ ಎಲ್ಲ ಇಲ್ಲ ಅವರೇ ಮಾಜಿಗಳಾದವರು ಎಲ್ಲರ ಸಮ್ಮುಖದಲ್ಲಿ ಅವತ್ತೇ ಮಾಡಿದ ಹೆಚ್ಚಿನ ಆದ್ಯತೆ ಇವತ್ತು ನಾವು. ಯಾಕಂದ್ರೆ ನಮಗೆ ಎಮ್.ಎಲ್.ಎ. ಅವರಿಗೆ